ಹೋಗ್ತಾರೆ. ನನ್ನ ಕಲೀಗ್ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ಎನ್ ನಾಗರಾಜ್, ಎನ್ಐಎ ಅಧಿಕಾರಿಗಳು ಎಲ್ಲೆಲ್ಲಿ ದಾಳಿಯನ್ನ ನಡೆಸಿದ್ದಾರೆ, ಏನ್ ಡೀಟೇಲ್ ಸಿಗ್ತಾ ಇದೆ? ಏನು ಮಾರ್ಚ್ 1ನೇ ತಾರೀಕು ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಇದಕ್ಕೆ ಸಂಬಂಧಿಸಿದಂತೆ ಎನ್ಐಎ ಅಧಿಕಾರಿಗಳು ಇವತ್ತು ಬೆಳಗ್ಗೆ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಕಡೆ ಜೊತೆಗೆ ತಮಿಳುನಾಡಿನ ಚೆನ್ನೈನಲ್ಲಿ ದಾಳಿಯನ್ನು ಮಾಡಿ ಪರಿಶೀಲನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನು ಈ ಒಂದು ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಬೇಕಾದ್ರೆ ಅಲ್ಲಿ ಒಂದು ಬಾಂಬನ್ನು ತೆಗೆದುಕೊಂಡೋಗಿ ಫ್ಲ್ಯಾಂಟ್ ಮಾಡಬೇಕಾದ್ರೆ ಇಬ್ಬರು ವ್ಯಕ್ತಿಗಳು ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಒಂದು ಅಬ್ದುಲ್ ಮತೀನ್ ತಾಹಾ ಜೊತೆಗೆ ಮುಸಾವಿರ್ ಹುಸೇನ್ ಶಾಜೀಬ್ ಅಂತೇಳಿ ಗೊತ್ತಾಗಿತ್ತು. ಈ ನೆಲೆಯಲ್ಲಿ ಆ ಇಬ್ಬರು ಆರೋಪಿಗಳಿಗೆ ಸಂಪರ್ಕದಲ್ಲಿದ್ದಂಥ ಮತ್ತು ಹಳೆ ಕಾಂಟ್ಯಾಕ್ಟ್ಗಳು ಯಾರ್ಯಾರಿದ್ರು ಅವರಿಗೆಲ್ಲರಿಗೂ ಸಂಬಂಧಿಸಿದಂತೆ ಈ ಒಂದು ದಾಳಿ ನಡೆದಿರ್ತಕ್ಕಂಥದ್ದು. ಅಲ್ಲದೆ ಅವರ ಟ್ರಾವೆಲ್ ಹಿಸ್ಟ್ರಿಯನ್ನು ಪತ್ತೆ ಹಚ್ಚಿದಂಥ ಸಂದರ್ಭದಲ್ಲಿ ಏನು ಚೆನ್ನೈನಿಂದ ಅವರು ನಗರಕ್ಕೆ ಬಂದಿದ್ರು ಅಂತೇಳಿ ಗೊತ್ತಾಗಿತ್ತು. ಅಲ್ಲೂ ಸಹ ಅವರು ಉಳಿದುಕೊಂಡಿದ್ದಂಥ ಜಾಗದಲ್ಲಿ ಎನ್ಐಎ ಅಧಿಕಾರಿಗಳು ದಾಳಿಯನ್ನು ಮಾಡಿದರೆ, ಇನ್ನು ಈ ಒಂದು ಹಬ್ ಅಂದರೆ ಏನು ಈ ಒಂದು ಕಳೆದ 3 ಬ್ಲಾಸ್ಟ್ಗಳು ರಾಜ್ಯದಲ್ಲಿ ಆಗಿದ್ದಾವೆ. ಅದಕ್ಕೆ ಸಂಬಂಧಿಸಿದಂತೆ ತೀರ್ಥಹಳ್ಳಿ ಬಹಳ ಪ್ರಮುಖ ಹಬ್ ಆಗಿ ಕಾಣಿಸ್ಕೊಂಡಿತ್ತು. ಹೀಗಾಗಿ ಅಲ್ಲಿಯೂ ಸಹ ದೊಡ್ಡ ಮಟ್ಟದಲ್ಲಿ ಎನ್ಐಎ ಅಧಿಕಾರಿಗಳು ಅಲ್ಲಿಯ ಇಂದಿರಾನಗರ, ಬೆಟಮಕ್ಕಿ ಮತ್ತು ಜೊತೆಗೆ ಏನು ಸೊಪ್ಪುಗುಡ್ಡೆ ಬಳಿ ದಾಳಿಯನ್ನು ಮಾಡಿ ಪರಿಶೀಲನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ವೇಳೆಯಲ್ಲಿ ಈ ಒಂದು ಇಬ್ಬರು ಪ್ರಮುಖವಾದ ಆರೋಪಿಗಳು ಏನಿದ್ದಾರೆ ಇವರಿಗೆ ಸಂಬಂಧಿಸಿದಂತೆ ಏನಾದರೂ ಕ್ಲೂ ಸಿಗ್ಬೋದು ಅನ್ನೋ ಒಂದು ಶಂಕೆಯಲ್ಲಿ ದಾಳಿ ನಡೆದಿರ್ತಕ್ಕಂಥದ್ದು. ಅಲ್ಲದೆ ನಿನ್ನೆ ಏನು ಎನ್ಐಎ ಅಧಿಕಾರಿಗಳು ಇಬ್ಬರು ಆರೋಪಿಗಳನ್ನು ಶಂಕಿತರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗಿತ್ತು. ಅದಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲೂ ಸಹ ದಾಳಿ ಮಾಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲದೆ ಬೆಂಗಳೂರಿನಲ್ಲಿ ಕೆಲ ವ್ಯಕ್ತಿಗಳ ಜೊತೆ ಈ ಆರೋಪಿಗಳಿಗೆ ಸಂಪರ್ಕ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಅವರನ್ನು ಸಹ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಆಗ್ತಾ ಇರೋದ್ರ ಜೊತೆಗೆ ಅವರಿದ್ದಂಥ ಜಾಗಗಳಲ್ಲಿ ಎನ್ಐಎ ದಾಳಿ ಮಾಡಿ ಅಲ್ಲಿ ಏನಾದರೂ ಈ ಒಂದು ಆರೋಪಿತರ ಬಗ್ಗೆ ಮತ್ತು ದಾಳಿ ಬಗ್ಗೆ ಸಂಚು ರೂಪಿಸಿದ್ರ ಬಗ್ಗೆ ಏನಾದರೂ ಕ್ಲೂಸ್ ಸಿಗುತ್ತಾ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಓಕೆ ನಾಗರಾಜ್, ಸ್ಟೇ ವಿತ್ ಮೀ, ಐ ವಿಲ್ ಕಮ್ ಬ್ಯಾಕ್. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲೂ ಕೂಡ ಬೆಳ್ಳಂಬೆಳಗ್ಗೆ ಎನ್ಐಎ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ತೀರ್ಥಹಳ್ಳಿ ಪಟ್ಟಣದ 5ಕ್ಕೂ ಹೆಚ್ಚು ಕಡೆ ಎನ್ಐಎ ಟೀಮ್ ದಾಳಿಯನ್ನು ನಡೆಸಿದೆ. ಕೆಫೆ ಸ್ಫೋಟದ ಹಿಂದೆ ತೀರ್ಥಹಳ್ಳಿ ಯುವಕರ ಕೈವಾಡ ಇರುವಂತಹ ಶಂಕೆಗಳು ಕೂಡ ಇದೀಗ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಸಂಬಂಧಿಸಿದ ಹಲವು ಸಾಕ್ಷ್ಯವನ್ನ ಸಂಗ್ರಹಿಸ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. 2020ರಲ್ಲಿ ನಡೆದ ಕೇಸ್ ಸಂಬಂಧ ಶಂಕಿತರು ತಲೆಮರೆಸಿಕೊಂಡಿದ್ದಾರೆ. ತೀರ್ಥಹಳ್ಳಿ ಮೂಲದ ಅಬ್ದುಲ್ ಮತೀನ್ ತಾಹಾ, ಮುಸಾವಿರ್ ನಾಪತ್ತೆಯಾಗಿದ್ದಾರೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಭೀಮಾ ನಾಯಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸೇನು ಭೀಮಾ ನಾಯಕ್, ಈಗ ಎನ್ಐಎ ಅಧಿಕಾರಿಗಳು ಶಿವಮೊಗ್ಗದಲ್ಲೂ ಕೂಡ ರೇಡ್ ಮಾಡಿದ್ದಾರೆ. ಇಲ್ಲಿ ಯಾರ ಮನೆ ಮೇಲೆ ರೇಡ್ ಆಗಿದೆ, ಏನಾದ್ರೂ ಅನುಮಾನ ಇತ್ತಾ, ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಎಸ್ ರಮ್ಯ, ಏನು ರಾಮೇಶ್ವರ ಕೆಫೆ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ತೀರ್ಥಹಳ್ಳಿ ಪಟ್ಟಣದಲ್ಲಿ ದಾಳಿಯನ್ನ ನಡೆಸಿರುವಂತದ್ದು. ತೀರ್ಥಹಳ್ಳಿಯ 5 ಕಡೆಗಳಲ್ಲಿ ಅಂದ್ರೆ ಇಂದಿರಾನಗರ, ಬೆಟ್ಟಮಕ್ಕಿ ಮತ್ತೆ ತೀರ್ಥಹಳ್ಳಿ ಸೇರಿದಂತೆ 5 ಕಡೆಗಳಲ್ಲಿ ಸುಮಾರು 15ಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು. 5 ವಾಹನಗಳಲ್ಲಿ ಎನ್ಐಎ ಅಧಿಕಾರಿಗಳು ಏನು ತೀರ್ಥಹಳ್ಳಿಗೆ ಆಗಮಿಸಿದ್ದಾರೆ. 5 ವಾಹನಗಳಲ್ಲಿ ಸುಮಾರು 15ಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು. ಸ್ಥಳೀಯ ಪೊಲೀಸರ ಸಹಾಯದೊಂದಿಗೆ ದಾಳಿಯನ್ನ, ಕೆಲವು ಶಂಕಿತರ ಮನೆಗಳ ಮೇಲೆ ದಾಳಿಯನ್ನ ನಡೆಸಿ ಕೆಲವು ಅಗತ್ಯ ಮತ್ತೆ ಮಹತ್ವದ ದಾಖಲೆಗಳನ್ನ ಈಗಾಗಲೇ ವಶಕ್ಕೆ ಪಡಿಸಿಕೊಂಡು ತನಿಖೆಯನ್ನ ನಡೆಸ್ತಿದ್ದಾರೆ. ಅವ್ರ ಜೊತೆಗೆ ಏನು ತೀರ್ಥಹಳ್ಳಿಯ ಪೊಲೀಸರು ಇದ್ದಾರೆ. ಹಾಗಾಗಿ ಬೆಳಗ್ಗೆಯಿಂದನೂ ಸಹ ಎನ್ಐಎ ಅಧಿಕಾರಿಗಳು ತೀರ್ಥಹಳ್ಳಿಯಲ್ಲಿ ಬೀಡು ಬಿಟ್ಟಿರುವಂತದ್ದು. ಬೆಟ್ಮಕ್ಕಿ ಆಗಿರ್ಬೋದು, ಇಂದಿರಾನಗರ ಆಗಿರ್ಬೋದು, ಈ ರೀತಿ ಮತ್ತೆ ತೀರ್ಥಹಳ್ಳಿ ಪಟ್ಟಣ ಸೇರಿದಂತೆ ಕೆಲವು ತುಂಗಾ ತಟದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು, ಟ್ರಯಲ್ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ. ಆ ಪ್ರಕರಣದಲ್ಲಿ ಕೆಲವೊಂದು ರೈಟ್, ಧನ್ಯವಾದ ಭೀಮಾ ನಾಯಕ್ ಅಂಡ್ ನಾಗರಾಜ್.